ಮಳೆ ಬೆಳಗಾವಿಯ ಚಿತ್ರಣ ಇದಾದರೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆಗಳಲ್ಲಿ ಮಳೆ ಮುಂದುವರೆದಿದೆ. ಶಿವಮೊಗ್ಗ, ಹೊಸನಗರ, ಸಾಗರ, ತೀರ್ಥಹಳ್ಳಿ ಈ ಭಾಗದಲ್ಲೆಲ್ಲ ಮಳೆಯಾಗಿದೆ. ಭಾರಿ ಬಿರುಗಾಳಿ ಮಳೆಗೆ ಬೃಹತ್ ಮರಗಳು ಧರೆಗುರುಳಿವೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮರ ತೆರವು ಕಾರ್ಯ ನಡೀತಾ ಇದೆ. ವಾಹನಗಳು ಕೂಡ ವಾಹನದ ಮೇಲೇನೆ ಬಿದ್ದಿರೋದಿದು. ಬೃಹತ್ ಮರ ರಸ್ತೆಯಲ್ಲಿ ಬಿದ್ದಿದೆ. ಈ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬೃಹತ್ ಮರ ಧರಾಶಾಹಿಯಾಗಿರೋ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡೋ ಕೆಲಸ ನಡೀತಾ ಇದೆ. ಇದರ ನಡುವೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಆ ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ ಒಂದು ಸಿಕ್ಕಾಕೊಂಡಿದೆ. ಮರ ಬಿದ್ದ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಅರ್ಧ ಗಂಟೆಗೂ ಅಧಿಕ ಕಾಲ ಶಿವಮೊಗ್ಗದಲ್ಲೂ ಕೂಡ ಮಳೆಯಾಗಿದೆ. ಹೊಸನಗರ, ಸಾಗರ, ತೀರ್ಥಹಳ್ಳಿ ಈ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆ ಬಿದ್ದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಶಿವಮೊಗ್ಗದಲ್ಲಿ ಅಕಾಲಿಕ ಮಳೆಗೆ ಏನೆಲ್ಲ ಸಮಸ್ಯೆ ಆಗಿರೋದು? ಕಳೆದ 2 ದಿನಗಳಿಂದ ಸಂಜೆ ಆಗ್ತಿದ್ದ ಹಾಗೆ ಮಳೆ ಆರ್ಭಟ ಶುರು ಆಗ್ತಾ ಇದೆ. ಕೆಲವೊಂದು ಕಡೆ ಆಲಿಕಲ್ಲುಗಳ ಮಳೆ ಕೂಡ ಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ಕೂಡ ಸಂಜೆ ವೇಳೆಗೆ ಶಿವಮೊಗ್ಗ, ಸಾಗರ, ಹೊಸನಗರ, ತೀರ್ಥಹಳ್ಳಿ ತಾಲೂಕಿನ ಭಾಗಗಳಲ್ಲಿ ಮಳೆಯಾಗಿದೆ. ಸಾಗರ ರಸ್ತೆಯ ತುಪ್ಪೂರು ಬಳಿ ಭಾರಿ ಗಾತ್ರದ ಮರವೊಂದು ರಸ್ತೆಗೆ ಬಿದ್ದಿದ್ರ ಹಿನ್ನೆಲೆಯಲ್ಲಿ ಸುಮಾರು ರಾಷ್ಟ್ರೀಯ ಹೆದ್ದಾರಿ ಏನಿತ್ತು ಅದರಲ್ಲಿ 1 ಗಂಟೆಗಳಿಗೂ ಹೆಚ್ಚು ಕಾಲ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಪ್ರಯಾಣಿಕರು ಒಗ್ಗೂಡಿ ಆ ಮರವನ್ನು ಸರಿಸೋದು ಮತ್ತು ಸ್ಥಳೀಯರು ಅದನ್ನ ಕಟ್ ಮಾಡತಕ್ಕಂಥ ಕೆಲಸವನ್ನ ಸ್ಥಳೀಯವಾಗಿ ತಂದು ಮಿಷನರಿಗಳಿಂದ ತಂದು ಕಟ್ ಮಾಡುವ ಕೆಲಸ ಮಾಡಿದ್ದಾರೆ. ಇದರಿಂದ ಆಂಬ್ಯುಲೆನ್ಸ್ಗಳು ಕೂಡ ಆ ಏನು ವಾಹನ ಸಂಚಾರ ದಟ್ಟ ಸಂಚಾರ ಆಗಿತ್ತು ಆ ಸಂದರ್ಭದಲ್ಲಿ ಸಿಕ್ಕಾಕೊಂಡಿತ್ತು. ನಂತರದಲ್ಲಿ ಕೆಲವು ಕಾಲ ಒಂದ್ ಸೈಡಿನ ದಾರಿನ ಮಾಡಿಕೊಟ್ಟಿದ್ದಾರೆ. ಒಂದ್ ಸೈಡ್ ವಾಹನ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಆಗಿದೆ. ರಸ್ತೆ 2 ಬದಿಯಲ್ಲಿ ಮರದ ತುಂಡುಗಳನ್ನು ಹಾಕಿರೋ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಸಾಗರದ ಮುಖ್ಯ ರಸ್ತೆಯಲ್ಲಿ ತುಪ್ಪೂರು ಬಳಿ ಏನು ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗಿತ್ತು, ಭಾಗಶಃ ಕ್ಲಿಯರ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ ಕ್ಲಿಯರ್ ಆಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅಲ್ಲಲ್ಲಿ ಮಳೆಯಿಂದ ಈ ರೀತಿ ರಸ್ತೆಗೆ ಮರಗಳು ಉರುಳ್ತಾ ಇರ್ತಕ್ಕಂಥ ಹಾನಿಗಳು ಉಂಟಾಗ್ತಕ್ಕಂಥ ವರದಿಗಳು ಕೂಡ ಬರ್ತಾ ಇದೆ. ವೀಣಾ, ಥ್ಯಾಂಕ್ ಯು ರಾಜೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.